ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್. ಇವತ್ತು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ. ನಾನಿವತ್ತು ಬೆಂಗಳೂರಿನ ಯಲಹಂಕ ರಾಜನಕುಂಟೆ ಬಳಿ ಇರೋ ಲಿಂಗನಹಳ್ಳಿಗೆ ದೇವರಾಜ್ ಅವರ ಸಸ್ಯಲೋಕ ನರ್ಸರಿಗೆ ಬಂದಿದ್ದೀನಿ. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಈ ತರಕಾರಿ ಗಿಡಗಳನ್ನೆಲ್ಲ ಬೆಳೆಸ್ತಾರೆ. ಈ ತರಕಾರಿ ಗಿಡಗಳಾದ ನಿಮಗೆ ಗೊತ್ತಿರೋವಂಥದ್ದು ಬದನೆಕಾಯಿ, ನೌಕೋಲು, ಟೊಮೆಟೊ, ಮೆಣಸಿನ್ಕಾಯಿ, ಹೂಕೋಸು, ಎಲೆಕೋಸು, ಬ್ರೋಕಲಿ, ದ್ರಾಕ್ಷಿ ಗಿಡಗಳು, ಹೀಗೆ ವೆರೈಟಿ ಬ್ರೀಡ್ಗಳು. ಕೆಲವೊಂದರಲ್ಲಿ ಹೂಕೋಸು ಬ್ರೀಡ್ಗಳಿರ್ತವೆ, ಎಲೆಕೋಸ್ದಿರ್ತವೆ, ಬ್ರೋಕಲಿಗಳಲ್ಲಿರ್ತವೆ, ಟೊಮೆಟೊದಲ್ಲಿರ್ತವೆ. ಹೀಗೆ ಸುಮಾರು ಗಿಡಗಳು ಬ್ರೀಡ್ಗಳನ್ನ ಮಾಡಿ ಇದರಲ್ಲಿ ಟ್ರೇಗಳಲ್ಲಿ ಹಾಕ್ಬಿಟ್ಟು ಬೆಳೆಸ್ತಾರೆ. ಹಾಗೆ ಇದನ್ನು ರೈತರಿಗೆ ಮಾರಾಟ ಮಾಡ್ತಾರೆ. ಕೆಲವೊಂದು ಹಣ್ಣಿನ ಗಿಡಗಳು ಕೂಡ ಇಲ್ಲಿ ಸಿಗುತ್ತೆ. ನೋಡೋದಾದರೆ ಒಂದು ಟ್ರೇಯಲ್ಲಿ ಸುಮಾರು 98 ಗಿಡಗಳಿರ್ತವೆ. ಇಲ್ಲಿ ನಿಮಗೆ ಸಾವಿರಾರು ಲಕ್ಷಾಂತರ ಗಿಡಗಳಿದೆ. ಯಾರಿಗಾದ್ರೂ ಗಿಡಗಳು ಬೇಕಾದರೆ ಇಲ್ಲಿನ ಮಾಲೀಕರಾದ ನಾಗರಾಜ್ ಸರ್ಗೆ ಕಾಲ್ ಮಾಡಿಬಿಟ್ಟು ಬಂದು ತೊಗೊಂಡು ಹೋಗ್ಬೋದು. ಇಲ್ಲಿ ನಾನು ಯಾವ ಗಿಡಗಳ ರೇಟ್ಗಳಾಗಲಿ ಬೆಲೆಗಳನ್ನಾಗಲಿ ಮೆನ್ಷನ್ ಮಾಡೋದಿಲ್ಲ. ಯಾಕೆಂದರೆ ಒಂದೊಂದು ಗಿಡದ್ದು ವೆರೈಟಿ ಮೇಲೆ ರೇಟ್ ಚೇಂಜ್ ಆಗುತ್ತೆ. ಕೆಲವೊಂದು ಗಿಡದ ರೇಟ್ ಕಡಿಮೆ ಇರುತ್ತೆ, ಕೆಲವೊಂದು ಗಿಡದ್ದು ರೇಟು ಜಾಸ್ತಿ ಆಗಿರುತ್ತೆ. ಹಾಗೆ ಕೆಲವೊಂದು ಬ್ರೀಡ್ಗಳ ಮೇಲೆ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ ಯಾವಾಗಲೂ ರೈತರು ಬಂದು ತೊಗೊಂಡು ಹೋಗ್ತಾನೇ ಇರ್ತಾರೆ. ನಾನು ವಿಡಿಯೋ ಮಾಡುವಾಗಲೇ ತುಂಬ ಜನ ಬರ್ತಾಯಿದ್ರು. ಇದರಿಂದ ನನಗೆ ಬೆಲೆಗಳನ್ನ ತಿಳಿಸೋಕ್ಕಾಗಲಿಲ್ಲ. ಯಾಕೆಂದರೆ ಅಲ್ಲಿ ಕೆಲಸ ಮಾಡೋರಂತೂ ತುಂಬ ಬ್ಯುಸಿಯಾಗಿದ್ದರು. ಇಲ್ಲಿ ನಾನು ನೋಡಿದಾಗೆ ತುಂಬ ಕಡೆಗಳಿಂದ ಬರ್ತಾರೆ. ಈಗ ಚಿಕ್ಕಬಳ್ಳಾಪುರ ಆಗಿರ್ಬೋದು, ದೊಡ್ಡಬಳ್ಳಾಪುರ ಆಗಿರ್ಬೋದು, ಸುತ್ತಮುತ್ತಲಿನ ಕಡೆಗಳಿಂದ ಎಲ್ಲ ಬಂದು ಗಿಡಗಳನ್ನ ತೊಗೊಂಡು ಹೋಗ್ತಾರೆ. ಹಾಗೆ ಈ ಸಸ್ಯಲೋಕನ ನೋಡೋದಾದರೆ ತುಂಬ ದೊಡ್ಡದಾಗಿದೆ. ಇಲ್ಲಿ ತುಂಬ ವೆರೈಟಿಯಾಗಿರೋ ತರಕಾರಿ ಗಿಡಗಳು ಸಿಗುತ್ತೆ. ಬೇಕಾದವರು ಈ ಸ್ಕ್ರೀನ್ನಲ್ಲಿ ಇರೋವಂತಹ ನಾಗರಾಜ್ ಸರ್ ಕಾಲ್ ಮಾಡಿಬಿಟ್ಟು ಹೋಗಿ ತೊಗೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡಿ ವಿಡಿಯೋ ಎಷ್ಟು ದೊಡ್ಡದಾಗಿದೆ ಈ ಸಸ್ಯಲೋಕ ಅಂತ ಹೇಳ್ಬಿಟ್ಟು. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ತುಂಬ ಚಿಕ್ಕ ಗಿಡಗಳಿಂದ ನಾಟಿಯಾಗಿರೋ ಗಿಡಗಳು, ಕೆಲವೊಂದು ಇನ್ನೂ ನಾಟಿ ಮಾಡ್ತಿರೋ ಗಿಡಗಳು, ಬೀಜ ಹಾಕಿರೋ ಗಿಡಗಳು, ಸುಮಾರು ಗಿಡಗಳಿದೆ. ಒಂದೊಂದು ಈ ಬೆಡ್ಡಿಂಗ್ ಮಾಡಿದಾರಲ್ಲ, ಈ ಬೆಡ್ಡಿಂಗಲ್ಲಿ ಒಂದೊಂದರಲ್ಲಿ ಕಡಿಮೆ ಆದರೂ 20,000 30,000 ಗಿಡಗಳಿದ್ದಾವೆ. ಆ ಥರ ಫುಲ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಈ ಸಸ್ಯಲೋಕ. ಇದು ನೀವು ನೋಡ್ಬೋದು. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು.
ಇಲ್ಲಿ ಒಬ್ರು ಆಲ್ರೆಡಿ ಒಬ್ರು ಕಸ್ಟಮರ್ ಬಂದಿದ್ದಾರೆ, ಅಂದರೆ ರೈತರು ಬಂದಿದ್ದಾರೆ. ಅವ್ರಿಗೆ ಒಂದು 2,000 ಗಿಡಗಳು ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಯಜಮಾನ್ರೆ ನಿಮ್ಮ ಹೆಸರು? ನಮ್ಮ ಹೆಸರು KB ನಾರಾಯಣಸ್ವಾಮಿ ಅಂತ. ಓಕೆ. ಚಿಕ್ಕಬಳ್ಳಾಪುರ ತಾಲೂಕು ಮರವೇನಹಳ್ಳಿ ಅಂತ ವಿಲೇಜು. ನಾನು ಇರೋದು ನ್ಯೂ ಟೌನಾಗ. ಓಕೆ. ಇಲ್ಲಿ ನರ್ಸರಿಯಲ್ಲಿ ಚೆನ್ನಾಗಿ ಸಿಗುತ್ತೆ ನೌಕೋಲ್ನಾರು ಅಂತೇಳಿ ನಾವು ವಾರನೂ ಒಂದು 2,000 ನಾಟಿ ಮಾಡ್ತೀವಿ ರೈತರು ನಾವು. ಓಕೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಪ್ಪ. ಓಕೆ. ಯಾರು ಚೆನ್ನಾಗದೆ, ನರ್ಸರಿನೂ ಚೆನ್ನಾಗದೆ. ಓಕೆ. ಸೂಪರ್ ಮಾರ್ಕೆಟ್ ಐತೆ ಯಲಹಂಕ ನ್ಯೂ ಟೌನು. ಹೌದ್ರಾ? RTO ಆಫೀಸ್ ಹತ್ರ. ಓಕೆ. RTO ಆಫೀಸ್ ಹತ್ರ. ಆ ಸೂಪರ್ ಮಾರ್ಕೆಟ್ ಹೆಸರೇನು? ಅನಿಲ್ ವೆಜಿಟೇಬಲ್ ಸೂಪರ್ ಮಾರ್ಕೆಟ್. ಅನಿಲ್ ವೆಜಿಟೇಬಲ್ ಸೂಪರ್ ಮಾರ್ಕೆಟ್ ಅಂತ. ಇಲ್ಲಿಂದನೇ ನೀವು ಗಿಡಗಳೆಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಅದನ್ನೆಲ್ಲ ಬೆಳೆಸ್ಬಿಟ್ಟು ಆಮೇಲೆ ಅದನ್ನ ಸೂಪರ್ ಮಾರ್ಕೆಟ್ಗಳಿಗೆ ಹಾಕ್ತಿದ್ದೀರಾ? ನನ್ನ ಐಟಮ್ ನನಗೆ ಸೇಲ್ ಮಾಡಕ್ಕೆ ಎಲ್ಲ ಬೆಳೀತಾ ಇರ್ತೀವಿ. ತರಕಾರಿ ಬೆಳೆ ನಂದು ಒಂದು 20 ಎಕರೆ ನೀರಾವರಿ ಐತೆ. ಹೌದ್ರಾ? ಸರಿ ಸರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ. ಇವ್ರು ಇರೋದು ಯಲಹಂಕದಲ್ಲಿ, ಆದರೂ ಅವ್ರ ಬೆಳೆ ಎಲ್ಲ ಬೆಳೆಯೋದೆಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಅಲ್ಲಿಂದ ಬಂದಿದ್ದಾರೆ ಇಲ್ಲಿಗೆ ಗಿಡ ತೊಗೊಂಡೋಗೋದಕ್ಕೆ. ಸೊ ಸರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.